ಒಂದು ಕಡೆ ಕೊಲೆ ಆರೋಪ, ಮತ್ತೊಂದು ಕಡೆ ವಿಪರೀತವಾದಂತಹ ಬೆನ್ನು ನೋವು. ಇದರ ನಡುವೆ ನಟ ದರ್ಶನ್ ದೇಗುಲ ಯಾತ್ರೆಯನ್ನ ಮುಂದುವರಿಸಿದ್ದಾರೆ. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮೈಸೂರಿನ ತಾಯಿ ಚಾಮುಂಡಿಯ ಸನ್ನಿಧಾನದಲ್ಲಿ ನಿನ್ನೆ ದರ್ಶನ್ ಕಾಣಿಸಿಕೊಂಡ್ರು. ಸಂಕಷ್ಟ ನಿವಾರಣೆಗಾಗಿ ಚಾಮುಂಡಿಯ ಮುಂದೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಮಧ್ಯೆ ದರ್ಶನ್ ಅವರಿಂದ ಹಣವನ್ನು ಪಡೆದು ರಾಜಿಯಾಗಿದ್ದೇವೆ ಎಂಬ ವದಂತಿಯನ್ನ ಕೊಲೆಯಾದ ರೇಣುಕಾಸ್ವಾಮಿಯ ಕುಟುಂಬಸ್ಥರು ಅಲ್ಲಗಳೆದಿದ್ದಾರೆ, ತಳ್ಳಿ ಹಾಕಿದ್ದಾರೆ. ನಾವು ದರ್ಶನ್ ಭೇಟಿಯಾಗಿಲ್ಲ, ಯಾವುದೇ ಕಾರನ್ನು ಕೂಡ ಖರೀದಿಸಿಲ್ಲ, ಮೊದಲೇ ಸಾಕಷ್ಟು ನೊಂದಿದ್ದೇವೆ, ದಯವಿಟ್ಟು ಈ ರೀತಿ ವದಂತಿ ಹಬ್ಬಿಸಿ ನಮ್ಮ ನೋವನ್ನು ಜಾಸ್ತಿ ಮಾಡಬೇಡಿ ಅಂಥೇಳಿ ಮೃತ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥಯ್ಯ ಕಣ್ಣೀರಿಟ್ಟರು. ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ತಿರ 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದೇನೋ ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ. ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ. ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ತಾವು ಅದನ್ನು ದಯಮಾಡಿ ಹಾಕಬೇಡ್ರಿ, ನಾವಷ್ಟು ಸಾಕಷ್ಟು ನೊಂದಿದ್ದೀವಿ. ಇದು ರೇಣುಕಾಸ್ವಾಮಿ ಕುಟುಂಬಸ್ಥರ ನೋವಿನ ಮಾತು. ಸುಮ್ಮನೆ ವದಂತಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ಮಾಡಬೇಡಿ, ನಾವು ಯಾರನ್ನು ಕೂಡ ಭೇಟಿ ಮಾಡಿಲ್ಲ, ರಾಜಿ ಸಂಧಾನ ಮಾಡಿಕೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ, ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ಅಂಥೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ.